ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನೀಗ ತಮಿಳುನಾಡಿನಲ್ಲಿದ್ದೀನಿ, ಮಧುಮಲೈ ಅಭಯಾರಣ್ಯದಲ್ಲಿದ್ದೀನಿ. ತೆಪ್ಪಕ್ಕಾಡಿನಲ್ಲಿರುವಂಥ ಮಾವುತ ಕಾವಾಡಿಗಳ ಮನೆಯಲ್ಲಿದ್ದೀನಿ. ನನ್ನ ಜೊತೆ ಇರೋರು ಬೊಮ್ಮ ಮತ್ತು ಬೆಳ್ಳಿ ಅಂತೆ. ಬೊಮ್ಮ ಮಾವುತ, ಬೆಳ್ಳಿ ಕಾವಾಡಿಗಳು. ಇವರ ಬದುಕಿನಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗತ್ತೆ ಅಂತ ಇವರಿಬ್ಬರು ಪರಿಭಾವಿಸಿ 3 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯ ಜೊತೆ ಇನ್ನಿಲ್ಲದ ಹಾಗೆ ಸ್ಪಂದಿಸಿದರು. ಅವ್ರು ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಟ್ಟರು. ಆಕೆಗೆ ಆಸ್ಕರ್ ಅವಾರ್ಡ್ ಬರೋವರೆಗೂ ಜೊತೆಗೆ ಸಾಥ್ ನೀಡಿದರು. ಆದರೆ ಯಾವ ಆಸ್ಕರ್ ಅವಾರ್ಡ್ ಪಡೆದ್ರು ಆ ನಿರ್ದೇಶಕಿ ಇವರನ್ನು ಈ ದಾರುಣ ಸ್ಥಿತಿಯಲ್ಲಿ ಬಿಟ್ಟು ಹೊರಟು ಹೋಗಿದ್ದಾರೆ. ಫೋನ್ ಮಾಡಿದರೆ ಫೋನ್ ಕೂಡ ಎತ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಎಲಿಫೆಂಟ್ ವಿಸ್ಪರರ್ಸ್ ಎನ್ನುವಂಥ ಡಾಕ್ಯುಮೆಂಟ್ರಿ ಬಗ್ಗೆ. ಈ ಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿ ಬಂದಿದೆ. ಜಗತ್ತಿನಾದ್ಯಂತ ಪ್ರಶಂಸೆಯ ಸುರಿಮಳೆಗೈತಾ ಇದ್ದಾರೆ ಎಲ್ಲರೂ. ಆದರೆ ಇದರ ಮುಖ್ಯ ಪಾತ್ರಧಾರಿಗಳಾದಂಥ ಬೊಮ್ಮ ಬೆಳ್ಳಿಯ ಬದುಕು ದಯನೀಯವಾಗಿದೆ. ಮಳೆ ಬಂದರೆ ಆಕಾಶದಲ್ಲಿರೋ ನೀರೆಲ್ಲ ಇವರ ಮನೆ ಒಳಗಡೆ ಇರುತ್ತೆ, ಪ್ರವಾಹ ಉಕ್ಕಿ ಹರಿಯುತ್ತೆ. ಸೂರ್ಯನ ತುಂಬ ಛಿದ್ರಗೊಂಡಂಥ ಸ್ಥಿತಿಯಲ್ಲಿದೆ. ಚಳಿ ಒಳಗಡೆ ಕಟಕಟ ನಡುಗುವಂಥ ಚಳಿ. ಇಂಥ ಸ್ಥಿತಿಯಲ್ಲಿರುವ ಇವರಿಗೆ ಕನಸನ್ನು ಬಿತ್ತಿದವಳು ಕಾರ್ತಿಕಿ ಗೋನ್ಸಾಲ್ವಿಸ್, ದ ಎಲಿಫೆಂಟ್ ವಿಸ್ಪರರ್ಸ್ ಚಿತ್ರದ ನಿರ್ದೇಶಕಿ. ಈಕೆ 3 ವರ್ಷಗಳ ಕಾಲ ಇಲ್ಲಿ ಚಿತ್ರೀಕರಣ ಮಾಡ್ತಾರೆ ಇವರ ರಘು ಎನ್ನುವಂಥ ಆನೆ ಜೊತೆಗೆ. ಕತೆ, ಅದರ ಮೂಲ ಕಥೆ ಅನಾಥಗೊಂಡ ಆನೆಯನ್ನು ಹೇಗೆ ಮಾವುತರು ಕಾವಾಡಿಗರು ಸಾಕ್ತಾರೆ ಅನ್ನುವಂಥದ್ದು ಕುರಿತು. 3 ವರ್ಷಗಳ ಕಾಲ ಇವರು ಅವರ ಜೊತೆ ಏಗುತ್ತಾರೆ. ಆಕೆ ಇವರಿಗೆ ಕನಸನ್ನು ಬಿತ್ತಾರೆ. ನಿನಗೆ ನಕ್ಷತ್ರ ಕೊಡ್ತೀನಿ, ಚಂದ್ರ ಕೊಡ್ತೀನಿ, ಸೂರ್ಯ ಕೊಡ್ತೀನಿ, ಆಕಾಶನೇ ನಿನ್ನ ಬೊಗಸೆಯಲ್ಲಿರುತ್ತೆ ಅಂತೆಲ್ಲ ಹೇಳ್ತಾರೆ. ಒಂದು ಸಲ ಆಸ್ಕರ್ ಪ್ರಶಸ್ತಿ ಬಂದಮೇಲೆ ತಿರುಗಿ ನೋಡೋದಿಲ್ಲ. ಇಲ್ಲಿವರೆಗೂ ಫೋನ್ ಮಾಡಿದರೆ ಫೋನ್ ಎತ್ತೋದಿಲ್ಲ. ಇವರ ಸ್ಥಿತಿ ಹೇಗಿದೆ ಅಂದರೆ, ಬೊಮ್ಮ ಬೆಳ್ಳಿಗೆ ಮಧುಮೇಹ ಕಾಯಿಲೆ ಇದೆ, ಡಯಾಬಿಟಿಸು. ಆನೆ ತಿವಿದ್ರಿಂದ ಈತನ ಹೊಟ್ಟೆ ಪಂಚರ್ ಆಗಿದೆ. ಬೊಮ್ಮನ ಹೊಟ್ಟೆ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಗಟ್ಟಿಯಾದಂಥ ಮನೆ ಇಲ್ಲ, ಬದುಕು ಮಾಡಲಿಕ್ಕೆ ಕೈ ತುಂಬ ದುಡ್ಡಿಲ್ಲ. ಇಂಥ ಸ್ಥಿತಿಯಲ್ಲಿ ಇವರಿಗೆ ಸಹಾಯ ಮಾಡಬೇಕಾದಂಥ ಅಗತ್ಯತೆ ಇದೆ. ಇವ್ರನ್ನ ಒಂದಷ್ಟು ಮಾತಾಡಿಸಿದ್ದೀನಿ. ಇವರ ಕಷ್ಟ ಸುಖವನ್ನು ತಮ್ಮೆದುರಿಗೆ ಹರಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇವರ ಕಷ್ಟವನ್ನು ಕೇಳಿ ಸಾಧ್ಯ ಆದರೆ ಈ ಬೊಮ್ಮನ ಫೋನ್ಪೇ ನಂಬರಿಗೆ ಒಂದಷ್ಟು ದುಡ್ಡು ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಕಷ್ಟದಲ್ಲಿರೋರಿಗೆ ಒಂಚೂರು ನೆರವಾಗುವ ಮೂಲಕ ನಾವು ಇವರ ಬದುಕನ್ನು ಹಸನು ಮಾಡುವ ಕೆಲಸದಲ್ಲಿ ಸಾಥ್ ಕೊಡೋಣ ಎನ್ನುವಂಥ ದೃಷ್ಟಿಯಿಂದ. ಈತನಿಗೆ ಹರಕು ಮುರುಕು ಕನ್ನಡ ಬರುತ್ತೆ, ತಮಿಳನ್ನು ಸ್ಪಷ್ಟವಾಗಿ ಮಾತಾಡ್ತಾನೆ. ಬೆಳ್ಳಿ ಮಾತು ಕಡಿಮೆ, ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಇನ್ನಿಲ್ಲದ ಹಾಗೆ ಸಮಸ್ಯೆಯ ಸುಳಿಯಲ್ಲಿದ್ದಾರೆ. ಇವರಿಗೆ ನಿಮ್ಮ ಬೆಂಬಲ ಬೇಕಾಗಿದೆ. ಅವರ ಬದುಕನ್ನು ಕಟ್ಟಿಕೊಡುವ ಕೆಲಸ ಮಾಡಬೇಕಾಗಿದೆ. ನಾವು ಸಮಾಜಮುಖಿಯಾಗಿ ಇವರ ಜೊತೆ ಸ್ಪಂದಿಸಬೇಕಾದ ಅಗತ್ಯತೆ ಇದೆ. ಇಲ್ಲಿ ಇವರ ಸಂದರ್ಶನ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ತದನಂತರ ಒಂದೇ ಒಂದು ಕರೆಯನ್ನು ಮಾಡಿ ಮಾತಾಡಿ. ಸಾಧ್ಯವಾದಷ್ಟು ಇವರಿಗೆ ಫೋನ್ಪೇ ನಂಬರ್ನಲ್ಲಿ ದುಡ್ಡು ಹಾಕುವ ಪ್ರಯತ್ನ ಮಾಡಿ. ನಮಸ್ಕಾರ. ಬೊಮ್ಮ ಹೆಂಗಿದ್ದೀರಾ ಈಗ? ನಾವು ಹೆಂಗೆ ಸರ್, ನಾವು ಇರೋ ಮಾಡ್ತಿದ್ದೀವಿ. ನಮ್ಗೆ ಯಾವ ಪ್ರಯೋಜನ ಆಗಿಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಯಾವ ಪ್ರಯೋಜನ ಮಾಡಿಲ್ಲ. ಆಮೇಲೆ ಡಾಕ್ಯುಮೆಂಟ್ ಎತ್ತಿದ್ದ ಹುಡುಗಿ ನಮ್ಗೇನು ಪ್ರಯೋಜನ ಮಾಡಿಲ್ಲ. ಫೋನ್ ಮಾಡಿದ್ರೆ ಫೋನ್ ಮಾಡಲ್ಲ. ಫೋನ್ ಮಾಡಿದ್ರೆ ಏನು ಮಾಡ್ತಾರೆ? ಅವ್ರು ಸ್ವಿಚ್ ಆಫ್ ಅಂತ ಬರ್ತದೆ. ಏನ್ ಗೊತ್ತಿಲ್ಲ, ಏನ್ ಮಾಡ್ತಾರೆ ಏನ ನಮ್ಗೆ ಗೊತ್ತಿಲ್ಲ. ಮಳೆ ಹೋದ್ರೆ ಎಲ್ಲ ನೀರೆಲ್ಲ ಒಳಗಡೆ ಬರ್ತದೆ. ಮನೆ ಇದೇ ಮನೆನಾ ನಿಮ್ದು? ನಮ್ದು ಇದೇ ಮನೆ. ಮಳೆಗಾಲದಲ್ಲಿ ಇಲ್ಲೇ ಇರ್ತಾರೆ? ಇಲ್ಲೇ. ಸರ್ಕಾರ, ತಮಿಳುನಾಡು ಸರ್ಕಾರ ಏನು ಅವ್ರು ಏನ್ ಮಾಡಿ ಕೊಟ್ಟಿಲ್ಲ. ಏನ್ ಪೋಸ್ಟ್ ನಿಮ್ದು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ನಮ್ಮ ಪೋಸ್ಟ್ ಅಂದ್ರೆ ಆನೆ ಮಾವುತ ನಂತರ. ಆನೆ ಮಾವುತ. ಓಕೆ. ಇವರು ಆನೆ ಕವಾಡಿ ಅಂದ್ರೆ ಬೆಳ್ಳಿ ಕಾವಾಡಿ, ಬೊಮ್ಮ ಮಾವುತ. ಪರ್ಮನೆಂಟ್ ಆಗಿದೆಯಾ? ಪರ್ಮನೆಂಟ್ ಇದೆ. ನಾ 84 ಅಪಾಯಿಂಟ್ಮೆಂಟ್ ಆದ್ರಿ. 1984 ಅಪಾಯಿಂಟ್ಮೆಂಟ್. ಅವಾಗಿಂದ ಇಲ್ಲಿವರೆಗೂ ಏನು ಮನೆಗಿನ ಏನಿಲ್ಲ. ಈಗ ಬೇರೆಯವ್ರಿಗೆಲ್ಲ ಕ್ವಾರ್ಟರ್ಸ್ ಕೊಡ್ತಾರಲ್ಲ, ನಿಮ್ಗೆ ಕೊಡಲ್ವಾ ಕ್ವಾರ್ಟರ್ಸ್? ಇಲ್ಲ, ಇಲ್ಲಿ ಯಾರಿಗೂ ಇದುವರೆಗೆ ಕಟ್ಟಿ ಕೊಟ್ಟಿಲ್ಲ ಕ್ವಾರ್ಟರ್ಸ್. ಇದುವರೆಗೆ ಕಟ್ಟಿ ಕೊಟ್ಟಿಲ್ಲ. ಆನೆವರೆಗೆ ಯಾರಿಗೂ ಇಲ್ಲ, ಬಂದಿಲ್ಲ. ಆಮೇಲೆ ಈ ನಿಮ್ದು ಡಾಕ್ಯುಮೆಂಟರಿ ಮಾಡಿದಾರಲ್ಲ, ಏನಂತ ಹೇಳಿದ್ರು ನಿಮ್ಗೆ ಕಾರ್ತಿಕಿ ಅವರು? ಅವ್ರೇನ ಹೇಳಿದ್ರು, ನಿಮ್ಗೆ ಇದೆಲ್ಲ ನಿಮ್ ಡಾಕ್ಯುಮೆಂಟ್ ಎತ್ತಿ ಸಣ್ಣಗೆ ಬಂದ್ರೆ ನಿಮ್ಗೆ ಮನೆ ಮಾಡಿ ಕೊಡ್ತೀನಿ, ಒಂದು ಗಾಡಿ ಹೆಚ್ಚು ಕೊಡ್ತೀನಿ. ಏನ್ ಗಾಡಿ ಕೊಡ್ತೀನಿ? ಒಂದು ಕಾರ್ ಹೆಚ್ಚು ಕೊಡ್ತೀನಿ ಅಂದ್ರು. ಕಾರ್ ಹೆಚ್ಚು ಕೊಟ್ಟಿನಿಲ್ಲ, ಮನೆ ಕಟ್ಸಿ ಕೊಟ್ಟಿನಿಲ್ಲ, ಹಾಕೊಂಡ್ ಲೀಸ್ ದುಡ್ಡು ಹಾಕಿ ಕೊಟ್ಟಿದ್ದೀನಿ, ಅದು ಕೊಟ್ಟಿಲ್ಲ. ಆಮೇಲೆ ಎಲ್ಲ ಅವರೆಲ್ಲ ಸುಳ್ಳು ಮಾತು ಹೇಳಿದ್ರು. ಅದು ಎಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೀಗ. ಎಷ್ಟು ದಿವಸ ಇದ್ರು ಇಲ್ಲಿ ಅವರು? ಅವರು ಸ್ವಲ್ಪ ಕೊರೋನಾ ಟೈಮ್ ಮುಂದ್ಗಡೆ ಇದ್ದರು. ಸ್ವಲ್ಪ 3-4 ವರ್ಷ ಇದ್ದರು ಇಲ್ಲೇ. 3-4 ವರ್ಷ ಇಲ್ಲೇ ಇದ್ರು? ಇಲ್ಲಿಲ್ಲ, ಊಟಿಲಿದ್ದರು. ಊಟಿಲಿಂದ ಡೈರೆಕ್ಟರ್ ಮಾರೆಲ್ಲ ಬಾಂಬೆಯಿಂದ ಕರ್ಕೊಂಡು ಬಂದು
ಗೆಸ್ಟ್ ಹೌಸ್ ಅಲ್ಲಿ ಇಲ್ಲಿ ಬೊಕ್ಕಪುರ ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಆಲ್ಟ್ ಮಾಡ್ಬಿಟ್ಟು ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಎತ್ತಕ್ಕೆ. ಸ್ವಲ್ಪ ದೊಡ್ಡದಾಗೆ ಹಾಗೆ ಮಾಡಿ ಎತ್ತಿದ್ದದು. ಆನೆ ಚಿಕ್ಕದಿದ್ದಾಗ ಹಾಗೆ. ಯಾವ ಆನೆ? ರಘು ಮತ್ತ ಅಮ್ಮು. ಮೊದ್ಲೊಂದು ಆನೆ ತೋರ್ಸಾರಲ್ಲ, ಅದ ಯಾವ್ದದು? ಅದತ್ತ ರಘು ಮತ್ತ ರಘು ಫಸ್ಟ್ ಅಲ್ಲಿ, ಆಮೇಲೆ ಅಮ್ಮು ಬಂತು. ಆಮೇಲೆ ಎಲ್ಲ ಆನೆಗಳು ಸ್ವಲ್ಪ ಬಿಟ್ರೆ ಒಂದೊಂದ್ ಬಿಟ್ಟು ಹಾಕಿ ಮಾಡ್ತಾರೆ. ನಿಮ್ದು ಅವಾಗ ಇದ್ದದ್ ಮನೆ ಯಾವ್ದು? ನಮ್ದು ಇದೇ ಮನೆ ಅಂತ. ಅವ್ರಿದ್ದಾಗ್ಲೂ ಇದೇ ಮನೆ. ಅವಾಗೇನ್ ಸಹಾಯ ಮಾಡ್ಲಿಲ್ವಾ? ಇಲ್ಲ, ಈ ಸಹಾಯ ಮಾಡಿಲ್ಲ. ಆಮೇಲೆ ನಮ್ದು ಸ್ವಲ್ಪ ಕಾಸೆಲ್ಲ ಖರ್ಚಾಯ್ತು, ಅದು ಕೊಟ್ಟಿಲ್ಲ ಅವಳು. ಖರ್ಚಾಯ್ತಾ? ಯಾಕೆ? ಅದೆಲ್ಲ ನಮ್ಗೆ ಖರ್ಚಾಯ್ತು, ಅದು ಕೊಟ್ಟಿಲ್ಲ. ಸರಿ, ಅದೆಲ್ಲ ಬೇಡ ನಮ್ಗೆ, ಅದಕ್ಕೆ ಕೊಟ್ರೆ ಕೊಡದ್ರೆ ಬೇಡ. ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡಿದ್ರಾ? ಸರ್ಕಾರಕ್ಕೆ ನಮ್ಗೆ ಏನು ಸರ್ಕಾರ ಎಲ್ಲ ಹೇಳಕ್ಕಾಯ್ತಾ ಆಯ್ತದ ನಮ್ಗೆ ಏನು. ಆಮೇಲೆ ಅದು ಇದು ಮಾಡಿ ಕೊಡ್ತೀರಂದ್ರು, ಇನ್ನು ಇದುವರೆ ಮಾಡಿ ಕೊಟ್ಟಿಲ್ಲ. ಆಮೇಲೆ ನರೇಂದ್ರ ಮೋದಿ ಅವ್ರು ಬಂದಿದ್ರಲ್ಲ, ಅವ್ರು ಬಂದ್ರು, ಫೋಟೋ ಎತ್ತಿದರು, ಸರಿ ಎಲ್ಲ ನಾವು ಮಾಡ್ಕೊಡ್ತೀನಿ ಅಂದರು. ಅದುಗಳಿಗೆ ನಮ್ಮ ಆಫೀಸರ್ಗಳೇ ನಾವು ಮಾಡಿಕೊಡ್ತೀವಿ ಅಂದ್ರು. ನಿಮ್ಮ ಆಫೀಸರ್? ನಮ್ಮ ಆಫೀಸರ್ಗಳು. ಅವರು ಮಾಡಿಕೊಟ್ಟಿನಿಲ್ಲ. ಲೆಟರ್ ಏನಾರು ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಟ್ಟಿಲ್ಲ. ಅವ್ರಿಗೆ ಯಾರು ಲೆಟರ್ ಇಲ್ಲಿ ಕೊಡಕ ಯಾರು ಬಿಟ್ಟಿಲ್ಲ. ಮತ್ತೀಗ ಹೆಂಗೆ ಜೀವನ ಹೆಂಗ್ ಮಾಡ್ತೀರಾ? ಜೀವನ ನಮ್ ಕೆಲಸ ಅದೇ, ನಾವ್ ಜೀವನ ಹಾಗೆ ಹೋಯ್ತು. ಅಮ್ಮ ಹೆಂಗಿದಾರ? ಬೆಳ್ಳಿ ಹೆಂಗಿದೆಯಮ್ಮ? ಕಾಲ್ ನೋವು ಅಂತ ಹೇಳ್ತಾ ಇದ್ರಲ್ಲ? ಕಾಲ್ ನೋವು ಮಾತಾಡೋಗೇನ தமிழ் ಹೇಳು. தமிழಲ್ಲಿ இருக்கு, கால் வலி கொஞ்சம் இருக்கு, அதெல்லாம் வேலை. பிள்ளைங்க இருக்கிறாங்க, வளர்க்குற பிள்ளை இது 2 பிள்ளை, இன்னொரு பிள்ளை இது 2 பிள்ளை, 4 பிள்ளைங்க படிக்கணும். அதனால வேலைக்கு போகிறேன். ஏன்னா அந்த பிள்ளை வந்து எடுத்தா எல்லாம் செஞ்சு தரேன்னு சொன்னா, அவளுக்கு என்னென்ன மனசாயிருச்சு, அவள் இன்னும் வரல. கவர்மெண்ட்டில் வீடு கட்டி தரோன்னா இன்னும் கட்டி கொடுக்கல. ஏன்னா முதலமைச்சர் மட்டும் 1 லட்ச ரூபா காசு கொடுத்தா, எனக்கு வேலைக்கு ஆட்டு போட்டு அவங்களே கொடுத்தாங்க. ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರೆಸಿತ್ತಲ್ಲ ಒಂದ್ಸಲ? ಇಲ್ಲ, 2-3 ಸಲ, ಈಗ 4-5 ಸಲ ಆಯ್ತು ಕರ್ನಾಟಕ ಹೋಗಿ. ಸ್ವಲ್ಪ ನಮ್ಗೆಲ್ಲ ಇದೆಲ್ಲ ಮಾಡಿದ್ರ. ಕಾಸೆಲ್ಲ ಕಾಸು ಕೊಡ್ಲಿಲ್ಲ. ನಾವು ಹೇಳಿದೆವು, ಅದೆಲ್ಲ ನಮ್ಮ ಮನೆಗೆ ಏನಾರು ಸ್ವಲ್ಪ ನೋಡಿ ಮಾಡಿ ಅಂದರು. ಸರಿ, ನಾವು ಮಾಡ್ಕೊಡ್ತೀವಿ ಅಂದರು. ಇನ್ನು ಅವ್ರು ಏನು ಬಂದಿಲ್ಲ, ಏನು ಕೇಳಿಲ್ಲ. ಮಳೆಗಾಲ ಬಂದ್ರೆ ಕಷ್ಟ. ಮಳೆಗಾಲ ಬಂದ್ರೆ ಎಲ್ಲ ಒಳಗಡೆ ಎಲ್ಲ ನೀರು. ಈಗ ಯಾವ ಆನೆ ನೋಡ್ಕೊತಾ ಇದ್ದೀವಿ? ಈಗ ನಾನು ಕೃಷ್ಣ ನೋಡ್ಕೊತಾ ಇದ್ದೀನಿ. ಕೃಷ್ಣನ? ರಘು ಇಲ್ಲ ಈಗ ನಮ್ಗೆ? ರಘು ಇಲ್ಲ, ಅಮ್ಮ ಇಲ್ಲ. ಈಗ ನಾನು ಕೃಷ್ಣ ದೊಡ್ಡದಾನೆ. ಯಾಕೆ ಅದೇ ಚೇಂಜ್ ಮಾಡಿದ್ರಿ? ಅವರು ಆಫೀಸ್ಗಳು ನಮ್ಗೆ ತೊಂದರೆ. ನೀವು ನೋಡ್ಬೇಡ, ನಾವು ನೋಡ್ಕೊತೀವಿ ಅಂದ್ರೆ ನಾವು ಕೊಟ್ಬಿಟ್ಟಿವಿ. ಈಗ ಬರ್ತಾ ಇರತ್ತ ಇಲ್ಲಿಗೆ? ಯಾರ? ರಘು ಇಲ್ಲ, ಇಲ್ಲಿಲ್ಲ, ಕೃಷ್ಣ ತಂದಿದ್ದೀನಿ ನಾನು. ಕೃಷ್ಣ ತಂದಿದ್ದೆ? ಈಗ ಕೃಷ್ಣ ಬಂದಿದ್ದ? ಕೃಷ್ಣ. ಇವಾಗ ಅದು ಆನೆ ರಘು ನೀವು ಹತ್ರ ಹೋದ್ರೆ ಚೆನ್ನಾಗಿ ಗುರ್ತಿಡಿತದೆ? ಗುರ್ತಿರ್ತದೆ, ಕಿರ್ಸ್ತದೆ. ನಾವು ಮಾತಾಡಿದ್ರೆ ನಾವು ಕಿರ್ಸಿ ಓಡ್ ಬರ್ತದೆ. ಇದ್ ಮಾಡ್ಬೋದಾ? ಇಲ್ಲ, ನಮ್ಮ ಅದು ಹೋಗಕ್ಕಾಗಲ್ಲ, ಅವ್ರು ಕೊಟ್ಟಿರೋದಲ್ವಾ. ಅಲ್ಲ, ನೀವು ಅಲ್ಲಿ ಹೋಗಿ ನೋಡ್ಬೋದಾ? ಈಗ ಇಲ್ಲ, ಕ್ಯಾಂಪ್ ನೋಡ್ಬೋದು, ಕಾಡು ಒಳಗೆಲ್ಲ ಹೋಗಿ ನೋಡಕ್ಕಾಗಲ್ಲ. ಆಮೇಲೆ ಆನೆ ಮರಿಗೆ ಏನಾರ ನಮ್ನ ಹೇಳ್ತಾರೆ, ಬೈತಾರೆ. ಓ, ನೀವೇನ ತಕೊಂಬಂದು ಆನೆ ಮರಿ ಕೊಟ್ಬಿಟ್ರಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ನಮ್ಮ ಆನೆ ಮರಿಗೂ ಕಾಡು ಒಳಗೆಲ್ಲ ಇದ್ರೆ ನಾವು ಹೋಗಕ್ಕಾಗಲ್ಲ. ಇಲ್ಲಿ ಕಾಡಲ್ಲಿ ಇದೆಯಾ? ಕಾಡಲ್ಲಿ ಬಿಟ್ಟಿರಾಗ್ಬೋದು. ಈಗ ಬರೋದು ಸಂಜೆ ಸಾಯಂಕಾಲ ಬರ್ತಾರೆ.